ನಾಳೆ ವರಮಹಾಲಕ್ಷ್ಮಿ ಹಬ್ಬ ಎಲ್ರಿಗೂ ಗೊತ್ತೇ ಇದೆ. ಬೆಂಗಳೂರಿನಲ್ಲಿ ಈ ಒಂದು ಹಬ್ಬದ ಸಡಗರ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಹಬ್ಬದ ಪ್ರಯುಕ್ತ ಮಾರ್ಕೆಟ್ನಲ್ಲಿ ಭರ್ಜರಿ ವ್ಯಾಪಾರ ನಡೀತಾ ಇದೆ. ವರಮಹಾಲಕ್ಷ್ಮಿ ಹಬ್ಬದ ಸಡಗರ ಕೆಆರ್ ಮಾರ್ಕೆಟ್ನಲ್ಲಿ ಭರ್ಜರಿ ವ್ಯಾಪಾರ. ಹಬ್ಬಕ್ಕೆ ಹೂವು ಹಣ್ಣು ಖರೀದಿಸಲು ಜನವೋ ಜನ. ಜಿಟಿ ಜಿಟಿ ಮಳೆಯಲ್ಲೂ ಕೂಡ ಲೆಕ್ಕಿಸದೆ ಭರ್ಜರಿ ಶಾಪಿಂಗ್ ಮಾಡ್ತಾ ಇದ್ದಾರೆ. ನಾಳೆಯ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇವತ್ತೇ ಖರೀದಿ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಸಡಗರ. ಹಬ್ಬದ ಪ್ರಯುಕ್ತ ಮಾರ್ಕೆಟ್ನಲ್ಲಿ ಭರ್ಜರಿ ವ್ಯಾಪಾರ ನಡೀತಾ ಇದೆ. ಹಬ್ಬಕ್ಕೆ ಹೂವು ಹಣ್ಣು ಖರೀದಿಸ್ತಾ ಇರುವಂತಹ ಜನ ಮಳೆ ಮಧ್ಯದಲ್ಲೂ ಕೂಡ ಲೆಕ್ಕಿಸದೆ ಭರ್ಜರಿ ಶಾಪಿಂಗ್ ಮಾಡ್ತಾ ಇದ್ದಾರೆ. ಹಬ್ಬಕ್ಕೆ ನಾಳೆ ಹಬ್ಬದ ಪ್ರಯುಕ್ತ ಇವತ್ತೇ ಎಲ್ಲವನ್ನು ಖರೀದಿ ಮಾಡಬೇಕಾಗುತ್ತೆ. ಹೀಗಾಗಿ ಸಿಕ್ಕಾಪಟ್ಟೆ ಜನ ಭರ್ಜರಿ ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಮಾರ್ಕೆಟ್ನ ದೃಶ್ಯಗಳು ತಾವು ನೋಡ್ತಾ ಇರುವಂಥದ್ದು ಕೆಆರ್ ಮಾರ್ಕೆಟ್. ಹೂವು ಹಣ್ಣಿನ ಖರೀದಿಯ ಭರಾಟೆ ಜೋರಾಗಿದೆ. ಎಲ್ಲರೂ ಕೂಡ ಪ್ರತಿಯೊಬ್ಬರೂ ಕೂಡ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡುವಂಥದ್ದು ಒಂದು ಇದ್ದೇ ಇರುತ್ತೆ ಪದ್ಧತಿ. ಹೀಗಾಗಿ ಎಲ್ಲರೂ ಕೂಡ ಎಂಥವರೇ ಆದರೂ ಕೂಡ ಈ ಹಬ್ಬವನ್ನು ಆಚರಿಸ್ತಾರೆ. ಬೇಕಾದಂತಹ ಎಲ್ಲ ಸಿದ್ಧತೆಗಳಲ್ಲಿ ಮಾರ್ಕೆಟ್ನಲ್ಲಿ ಭರ್ಜರಿ ವ್ಯಾಪಾರ. ಹಣ್ಣು ಹೂವು ಎಲ್ಲವೂ ಕೂಡ ಮಳೆ ಮಧ್ಯದಲ್ಲೂ, ಯಾಕೆಂದರೆ ಇವತ್ತು ಬೆಳಗ್ಗೆಯಿಂದ ಮಳೆ ಬರ್ತಾ ಇದೆ, ಜಿಟಿ ಜಿಟಿ ಮಳೆಯ ಮಧ್ಯದಲ್ಲೂ ಕೂಡ ಭರ್ಜರಿ ವ್ಯಾಪಾರದ ಭರಾಟೆ. ಎಲ್ಲವೂ ಕೂಡ ರೇಟೇನು ಕಮ್ಮಿ ಆಗಿಲ್ಲ. ರೇಟ್ ಮಧ್ಯದಲ್ಲೂ ಕೂಡ ಎಲ್ಲರೂ ಕೂಡ ಹೂವು ಹಣ್ಣಿಗೆ ಖರೀದಿಗೆ ಮುಂದಾಗ್ತಾ ಇದ್ದಾರೆ. ಭರ್ಜರಿ ವ್ಯಾಪಾರ ನಡೀತಾ ಇದೆ. ವರಮಹಾಲಕ್ಷ್ಮಿ ಹಬ್ಬದ ಸಡಗರ. ಹೂವು ಮತ್ತು ಹಣ್ಣು ಖರೀದಿಗೆ ಮುಗಿಬಿದ್ದಂತಹ ಸಿಟಿ ಮಂದಿ. ಹಬ್ಬದ ಖರೀದಿ ಹಿನ್ನೆಲೆ ಮಾರ್ಕೆಟ್ ರೋಡ್ ಫುಲ್ ಜಾಮ್ ಆಗಿದೆ. ಮಾರ್ಕೆಟ್ನಿಂದ ಕಾರ್ಪೊರೇಷನ್ವರೆಗೂ ಕೂಡ ಕಂಪ್ಲೀಟ್ ಟ್ರಾಫಿಕ್ ಜಾಮ್. ಬೆಳ್ಳಂಬೆಳಗ್ಗೆ ಟ್ರಾಫಿಕ್ನಿಂದ ವಾಹನ ಸವಾರರು ಹೈರಾಣಾಗಿದ್ದಾರೆ. ಮಾರ್ಕೆಟ್ ರಸ್ತೆ ಸಂಪೂರ್ಣ ಕ್ಲೋಸ್ ಮಾಡಿರುವಂತಹ ಪೊಲೀಸರು ಮಾರ್ಕೆಟ್ ಫ್ಲೈಓವರ್ ಮೇಲೆ ವಾಹನ ಓಡಾಟಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಮುಗಿಬಿದ್ದು ಬಿಟ್ಟಿದ್ದಾರೆ ಜನ ಹೂವು ಹಣ್ಣು ಖರೀದಿಗೆ. ಹೀಗಾಗಿ ರೋಡ್ ಫುಲ್ ಜಾಮ್ ಆಗಿದೆ. ಮಾರ್ಕೆಟ್ ರೋಡ್ ಸಿಟಿ ಮಾರ್ಕೆಟ್ನಿಂದ ಕಾರ್ಪೊರೇಷನ್ವರೆಗೂ ಕಂಪ್ಲೀಟ್ ಟ್ರಾಫಿಕ್ ಜಾಮ್. ರೋಡ್ ಸಂಪೂರ್ಣವಾಗಿ ಜಾಮ್ ಆಗಿದೆ. ಇದರಿಂದ ವಾಹನ ಸವಾರರು ಬೆಳ್ಳಂಬೆಳಗ್ಗೆ ಟ್ರಾಫಿಕ್ ಜಾಮ್ ಆದಂತಹ ಕಾರಣಕ್ಕೆ ಹೈರಾಣಾಗಿದ್ದಾರೆ. ಹೇಗೆ ಓಡಾಡೋದು? ಬೆಳ್ಳಂಬೆಳಗ್ಗೆಯೇ ಜಿಟಿ ಜಿಟಿ ಮಳೆ ಮಧ್ಯದಲ್ಲಿ ವ್ಯಾಪಾರದ ಭರಾಟೆ, ಟ್ರಾಫಿಕ್ ಜಾಮ್. ಹೂವು ಹಣ್ಣು ದರ ದುಬಾರಿ, ಗ್ರಾಹಕರಿಗೆ ತಲೆಬಿಸಿ. ಹಬ್ಬದ ಹಿನ್ನೆಲೆ ಹೂ ಹಣ್ಣುಗಳ ಬೆಲೆ ಭಾರಿ ದುಬಾರಿಯಾಗಿದೆ. ಹಬ್ಬದ ಸಂಭ್ರಮದಲ್ಲಿದ್ದವರಿಗೆ ಬೆಲೆ ಏರಿಕೆಯ ಬಿಸಿ. ದುಬಾರಿ ದುನಿಯಾದ ಮಧ್ಯೆಯೂ ಖರೀದಿ ಭರಾಟೆ ಜೋರಾಗಿದೆ. ಹಬ್ಬದ ಹಿನ್ನೆಲೆ ಹೂವು ಹಣ್ಣು ದರ ಗಗನಕ್ಕೇರಿದೆ. ಗ್ರಾಹಕರಿಗೆ ತಲೆ ಬಿಸಿ. ಹಬ್ಬ ಮಾಡಲೇಬೇಕು, ಎಲ್ಲವೂ ತಗೊಳ್ಳೇಬೇಕು, ಎಷ್ಟು ರೇಟ್ ಇದ್ರೆ ಏನು ಅನ್ನುವಂಥ ರೀತಿಯಲ್ಲಿ ಎಲ್ಲರೂ ಕೂಡ ಖರೀದಿಗೆ ಮುಂದಾಗ್ತಾ ಇದ್ದಾರೆ. ಬೆಲೆ ಏರಿಕೆಯ ಬಿಸಿ. ದುಬಾರಿ ದುನಿಯಾದ ಮಧ್ಯೆಯೂ ಕೂಡ ಖರೀದಿ ಭರಾಟೆ ಜೋರಾಗಿ ನಡೀತಾ ಇದೆ. ನಾಳೆ ಹಬ್ಬ. ಪ್ರತಿಯೊಬ್ಬರೂ ಕೂಡ ಲಕ್ಷ್ಮೀ ಆರಾಧನೆಯನ್ನು ಮಾಡ್ತಾರೆ. ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಲಕ್ಷ್ಮಿ ಒಂದು ವಾಕ್ ಥ್ರೂ ನಡೆಸಿದ್ದಾರೆ. ನೋಡ್ಕೊಂಬರೋಣ ಬನ್ನಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇನ್ನೇನು ಒಂದು ದಿನ ಬಾಕಿ ಇದೆ. ಈ ಹಿನ್ನೆಲೆಯಲ್ಲಿ ನಗರದ ಮಾರುಕಟ್ಟೆಗಳಲ್ಲಿ ಭರ್ಜರಿ ವ್ಯಾಪಾರ ಶುರುವಾಗಿರುವಂತದ್ದು. ಸಾಕಷ್ಟು ಜನರು ಬಂದು ಈಗಾಗಲೇ ಹೂವಿನ ಜೊತೆಗೆ ಹಣ್ಣುಗಳನ್ನ ಖರೀದಿ ಮಾಡೋದಕ್ಕೆ ಮುಂದಾಗಿರುವಂತದ್ದು. ನಾನಿದೀಗ ಕೆಆರ್ ಮಾರ್ಕೆಟ್ ಅಲ್ಲಿ ಇದ್ದೀನಿ. ತಾವು ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು, ಹೂವಿನ ದರವು ಸಹ ಈಗಾಗಲೇ ಜಾಸ್ತಿ ಇರುವಂತದ್ದು. ಅದರ ಜೊತೆಗೆ ವಿವಿಧ ಬಗೆಯ ಹೂಗಳು ಸಹ ಮಾರುಕಟ್ಟೆಗೆ ಲಗ್ಗಿಟ್ಟಿರುವಂತದ್ದು. ಆ ಎಲ್ಲಾ ಹೂಗಳನ್ನ ಖರೀದಿ ಮಾಡುವುದಕ್ಕೆ ಜನರು ಮುಗಿಬಿದ್ದಿರುವಂತದ್ದು. ಅದ್ರ ಜೊತೆಗೆ ಸೇವಂತಿಗೆ ಆಗಿರ್ಬೋದು, ಮಲ್ಲಿಗೆ ಆಗಿರ್ಬೋದು, ಕನಕಾಂಬರ ಆಗಿರ್ಬೋದು, ಈ ಎಲ್ಲಾ ರೀತಿಯಾದಂತಹ ಹೂಗಳ ದರವೂ ಸಹ ಹೆಚ್ಚಾಗಿರುವಂತದ್ದು.
ಕನಕಾಂಬರ ಸುಮಾರು 1200 ರೂಪಾಯಿಂದ 1500 ರೂಪಾಯಿ ಬೆಲೆ ಆಗಿರುವಂತದ್ದು, ಮಲ್ಲಿಗೆ 800 ರೂಪಾಯಿವರೆಗೂ ದರ ಇರುವಂತದ್ದು, ಜೊತೆಗೆ ಕಾಕಡ ಹೂ ಸೇವಂತಿಗೆ ಸಹ 600 ರಿಂದ 700 ರೂಪಾಯಿವರೆಗೂ ಸಹ ದರ ಇರುವಂತದ್ದು. ಒಟ್ಟಾರೆಯಾಗಿ ಹೂವಿನ ದರ ಇವತ್ತು ಹೆಚ್ಚಾಗಿರುವಂತದ್ದು. ಇನ್ನು ನಾಳೆ ನಾಡಿದ್ದು ಸಹ ಜಾಸ್ತಿ ಆಗುವಂತ ಸಾಧ್ಯತೆ ಇದೆ. ಯಾಕಂತಂದ್ರೆ ವರಮಹಾಲಕ್ಷ್ಮಿ ಪೂಜೆಗೆ ಹೂ ಬೇಕಾಗಿರುವ ಹಿನ್ನೆಲೆಯಲ್ಲಿ ಸಾಕಷ್ಟು ಜನರು ಖರೀದಿಗೆ ಮುಂದಾಗಿರುವಂತದ್ದು ಎಸ್ ತಾವು ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು. ವ್ಯಾಪಾರವೂ ಸಹ ಭರ್ಜರಿಯಾಗಿರುವಂತದ್ದು, ಜನರು ಕೊಳ್ಳೋದಕ್ಕೂ ಸಹ ಮುಂದಾಗಿರುವಂತದ್ದು. ಒಟ್ಟಾರೆಯಾಗಿ ನಾಳೆ ಹಬ್ಬಕ್ಕೆ ಈಗಾಗಲೇ ಏನು ಕ್ಷಣಗಣ ಇರುವ ಹಿನ್ನೆಲೆಯಲ್ಲಿ ಸಾಕಷ್ಟು ಜನರು ಕೊಳ್ಳುವುದಕ್ಕೆ ಮುಂದಾಗಿರುವಂತದ್ದನ್ನ ನಾವು ದೃಶ್ಯಾವಳಿಗಳಲ್ಲಿ ಗಮನಿಸಿರುವಂತದ್ದಾಗಿದೆ. ಎಸ್, ಇನ್ನು ನಾಳೆ ಏನಾದ್ರೂ ಬೆಲೆ ಹೆಚ್ಚಾಗುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಸಾಗರ್ ಜೊತೆ ಲಕ್ಷ್ಮೀ ಬಾಗಲಕೋಟೆ, ಯಶ್ವಗ ನ್ಯೂಸ್, ಬೆಂಗಳೂರು. ಇನ್ನು ಇದೇ ವಿಚಾರವಾಗಿ ಸಾರ್ವಜನಿಕರು ಕೂಡ ನಮ್ಮ ವಾಹಿನಿ ಜೊತೆಗೆ ಮಾತನಾಡಿದ್ದಾರೆ, ನೋಡ್ಕೊಂಬರೋಣ ಬನ್ನಿ. ಹಬ್ಬ ಇರೋದ್ರಿಂದ ನಾವು ಮಾರ್ಕೆಟಿಗೆ ಬಂದಿದ್ದೀವಿ. ಬಟ್ ರೇಟ್ ಎಷ್ಟೇ ಜಾಸ್ತಿ ಆದ್ರೂ ಕೂಡ ನಾವು ತಗೊಳ್ಳೇಬೇಕು. ಸೊ ತುಂಬ ಚೆನ್ನಾಗಿ ಅನಿಸ್ತಾ ಇದೆ ಮಾರ್ಕೆಟಿಗೆ. ಇದೇ ಫಸ್ಟ್ ಟೈಮ್ ನಾನು ಬಂದಿರೋದು. ಸೊ ವಂಡರ್ಫುಲ್, ಫ್ರೆಂಡ್ಸ್ ಜೊತೆ ಎಲ್ಲ ಬಂದಿದ್ದೀವಿ. ರೇಟ್ಗಳೇ ಕಂಪೇರ್ ಮಾಡಿದರೆ ಒಂದು 20-30 ರೂಪಾಯಿ ಅಷ್ಟು ಜಾಸ್ತಿ ಆಗಿದೆ. ಸೊ ಪರವಾಗಿಲ್ಲ, ಎಷ್ಟು ಫ್ರೆಶ್ ಆಗಿದೆ, ತಗೊಳ್ಬೋದು ಚೆನ್ನಾಗಿ. ನಮ್ದೆಲ್ಲ ತುಂಬಾ ಚೆನ್ನಾಗಿದೆ ಪ್ರಿಪ್ರೇಷನ್. ಹಬ್ಬಕ್ಕೆ ಅಂತ ಮಾರ್ಕೆಟ್ಗೆ ಹೂವು ತಗೊಳಕ್ ಬಂದಿದ್ವಿ. ಬಟ್ ಲಾಸ್ಟ್ ಟೈಮ್ಗಿನ ಈಗ ಸ್ವಲ್ಪ ಜಾಸ್ತಿ ಇದೆ. ನಾವು ಹೊರಗಡೆ ಇಷ್ಟು ಹೂವು ತಗೊಳಕ್ಕೆಲ್ಲ ಸಿಗಲ್ಲ, ಬಟ್ ಇಲ್ಲಿ ಎಲ್ಲ ವೆರೈಟೀಸು ಸಿಗುತ್ತೆ. ಲಕ್ಷ್ಮಿಗೆಲ್ಲ ತುಂಬಾ ಚೆನ್ನಾಗಿ ಅಲಂಕಾರ ಮಾಡ್ಬೋದು ಇಲ್ಲಿ ಮಾರ್ಕೆಟಿಗೆ ಬಂದ್ರೆ. ಹಬ್ಬ ಅಂದ್ರೆ ಸ್ವಲ್ಪ ಖರ್ಚಾಗುತ್ತೆ, ಅದೆಲ್ಲ ಯೋಚನೆ ಮಾಡೋಕ್ಕಾಗಲ್ಲ. ಬಟ್ ಮಾರ್ಕೆಟಿಗೆ ಬನ್ನಿ, ಹೂವು ತಗೊಳ್ಳಿ, ಅಲಂಕಾರ ಮಾಡಿ, ಹಬ್ಬ ಮಾಡಿ. ಮೇಡಮ್, ಹಬ್ಬ ಅಂದ್ರೆ ಒಂದೊಂದ್ಸಲಿ ಒಂದೊಂದು ರೇಟ್ ಡಿಫ್ರೆನ್ಸ್ ಆಗ್ತಾ ಇರುತ್ತೆ, ಬಟ್ ಅದು ಯೋಚನೆ ಮಾಡೋಕ್ಕಾಗಲ್ಲ. ಲಾಸ್ಟ್ ಟೈಮ್ಗಿನ ಈಗ ಸ್ವಲ್ಪ ಜಾಸ್ತಿ ಇದೆ. ತುಂಬಾ ಜನ ಇದ್ದಾರೆ, ತಗೊಂತಿದ್ದಾರೆ. ನಮ್ದೆಲ್ಲ ತುಂಬಾ ಚೆನ್ನಾಗಿದೆ.